ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವ್ರ ಬಗ್ಗೆ ಭಾಳ ನನಗೆ ಗೌರವ ಐತಿ. ನಿವೃತ್ತ ನ್ಯಾಯಾಧೀಶರು ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಒಬ್ಬ ಮುಖ್ಯಮಂತ್ರಿಗೆ ಜೈಲು ಕಳಿಸಿರೋ ಅಧಿಕಾರ ಹೋಗ್ತೈತಿ. ಭಾಳ ಪ್ರಾಮಾಣಿಕವಾಗಿ ತಮ್ಮ ಅನಿಸಿಕೆಗಳನ್ನ ಲೋಕಾಯುಕ್ತದಾಗ ಸಂತೋಷ್ ಹೆಗಡೆ ಅವರು ಇದ್ದರೆ ಲೋಕಾಯುಕ್ತದಾಗ ಒಟ್ಟ ಕೇಸ್ ಹೋಗ್ಬಾರ್ದಂತಿದ್ರು. ಅವರ ಇವತ್ತಿಗೂ ಹೇಳ್ತಿರ್ತಾರೆ. ಒಬ್ಬ ಮಾಸ್ತರ ಅವರ ಒಂದು ಮೈಸೂರು ಪತ್ರಿಕಾಗೋಷ್ಠಿಗಳು ಹೇಳ್ತಾರೆ, ಮಾಸ್ತರ್ ಒಟ್ಟ ಅವ ಅದನ್ನ ಕಲಿಸೋದು, ಹೊಸ ಹುಡುಗರು ಬರ್ಬಿಡು ಅದನ್ನ ಕಲಿಸ್ಬೇಕು ಅವ, ಹಂಗೆ ನಮ್ದು ಆಗೈತೆ ಅಂತ ಹೇಳ್ತಾರೆ ಅವ್ರು. ಒಟ್ಟಾರೆ ಒಂದು ಸರ್ಕಾರಿ ಖಜಾನೆಯಿಂದ ಯಾರ ದುಡ್ಡು ತೊಗೊಂಡ್ರೆ ಅವ್ರು ಸರ್ಕಾರಿ ನೌಕರರಾಗ್ತಾರೆ ಅಂತ ಹೇಳ್ತಾರೆ. ಅಂದರೆ ಅದರ ಜನರ ಸೇವಕರವರು, ಜನರ ಸೇವೆ ಮಾಡಕ್ಕೆ ಬರ್ಬೇಕಂತ ಹೇಳ್ತಾರೆ, ಭಾಳ ಚೆಂದಾಗಿ ಹೇಳ್ತಾರೆ. ಮತ್ತು ಈ ಎಲ್ಲ ಈ ಏನು ಹೇಳಿದಾರಲ್ಲ, ಈ ಏನು ಭ್ರಷ್ಟಾಚಾರ, ಈ ರಾಜಕಾರಣಿಗಳ ಅಧಿಕಾರಿ ವರ್ಗ ಏನು ಮಾಡತೈತಲ್ಲ, ಒಂದು ದಿವಸ ದಂಗೆ ಹೇಳ್ತೈತೆ ಅಂತೇಳಿ ಇತಿಹಾಸ ಪುಟದಾಗ ಅನೇಕ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಅದಕ್ಕೆ ದಂಗೆ ಏಳೋಕ್ಕಿಂತ ಪೂರ್ವದಾಗ ನೀವು ಸುಧಾರಿಸ್ಕೋಬೇಕಂತ ಎಲ್ಲ ಅಧಿಕಾರಶಾಹಿಗೆ ರಾಜಕಾರಣಿಗಳಿಗೆ ಗರ್ದಿಗಮ್ಮತ್ ಎಚ್ಚರಿಕೆ ಕೊಡ್ತೈತೆ. ನಮಸ್ಕಾರ. ನಿನ್ನೆ ತಾನೇ ಒಂದು ಬಂದಿದೆ ಹಿಂದಿನ ಒಬ್ಬರು ಮುಖ್ಯಮಂತ್ರಿಗಳ ಹಗರಣದ ಬಗ್ಗೆ. ಇವತ್ತಿನವರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನಾನೊಬ್ಬ ರಾಜಕಾರಣಿ ಅಲ್ಲ, ರಾಜಕೀಯದಲ್ಲಿ ಎಂದೂ ಇದ್ದಿರಲಿಲ್ಲ. ನನ್ನ ಗಣಿ ವರದಿಯಲ್ಲಿ 3 ಜನ ಮುಖ್ಯಮಂತ್ರಿಗಳ ಹೆಸರಿದೆ. ಕಾಂಗ್ರೆಸ್ನವರಿದ್ದಾರೆ, JDSನವರಿದ್ದಾರೆ, BJP ಅವರಿದ್ದಾರೆ, ಹಲವಾರು ಮಂತ್ರಿಗಳಿದ್ದಾರೆ, ಹಲವಾರು MLAಗಳಿದ್ದಾರೆ. ಯಾರಿಗೆ ಏನು ಶಿಕ್ಷೆ ಆಗಿದೆ? ಅವರ ಭಾವನೆಗಳ ಬಗ್ಗೆ ಒಂದು ಸ್ವಲ್ಪ ತಿಳಿಸಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು 2011ರಲ್ಲಿ ನಾನು ಗಣಿ ವರದಿ ಕೊಟ್ಟೆ, ಹೇಳಿದಲ್ಲಿ ಯಾರ್ಯಾರು ಇದ್ರಂತ ಅದರಲ್ಲಿ. ಅದನ್ನು ಆವತ್ತು ಅದೇ ಆಡಳಿತ ಹೇಳಿದ್ದಂಥ ಪಕ್ಷದವರು ಜಾರಿಗೆ ತಂದಿಲ್ಲ, ಯಾಕೆಂದರೆ ಅವರು ಸೇರಿದ್ದರು ಅದರಲ್ಲಿ. ಆವಾಗ ವಿರೋಧ ಪಕ್ಷದಲ್ಲಿದ್ದವರು ಹೇಳ್ತಾರೆ, ನೀವು ಮಾಡದೇ ಇದ್ದರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತಾರೆ, ಅದನ್ನು ಜಾರಿಗೆ ತರದೇ ಇದ್ದರೆ. ಮಾಡಿಲ್ಲ ಇದ್ದವರು, ಆಡಳಿತದಲ್ಲಿದ್ದವರು. ವಿರೋಧ ಪಕ್ಷದವರು ಅಂದು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾರೆ, ಕರ್ನಾಟಕ ಲೋಕಾಯುಕ್ತದ ವರದಿಯನ್ನು ಜಾರಿಗೆ ತನ್ನಿ ಅಂತ. ತಂದಿಲ್ಲ. ತದನಂತರ ಆ ಪಕ್ಷದವರು ಆಡಳಿತಕ್ಕೆ ಬರ್ತಾರೆ, ಅವರು ತಂದಿಲ್ಲ, ಅಂದು ಪ್ರತಿಭಟನೆ ಮಾಡಿದರು. ಆಡಳಿತದಲ್ಲಿರುವಾಗ ಬೇರೆನೇ ವಿಚಾರ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕ ಲೋಕಾಯುಕ್ತಕ್ಕೆ ಇದ್ದಂಥ 2 ಅಧಿಕಾರಿಗಳು, ಒಂದು ಭ್ರಷ್ಟಾಚಾರದ ವಿರುದ್ಧ ಪೊಲೀಸರ ಮುಖಾಂತರ ಕಾರ್ಯಾಚರಣೆ ನಡೆಸುವುದು, 2ನೇದು ಆಡಳಿತದಿಂದ ಆಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸುವುದು, ಗ್ರೀವೆನ್ಸ್ ರಿಡ್ರೆಸಲ್. 2 ಅಧಿಕಾರ ಇದ್ದದ್ದು. ಅದರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ರು. ACB ಅನ್ನೋ ಸಂಸ್ಥೆ ಸ್ಥಾಪನೆ ಮಾಡಿದರು. ಯಾಕೆ? ಲೋಕಾಯುಕ್ತರು ಏನು ಮಾಡಿಲ್ಲ, ಬರೀ 3 ಮುಖ್ಯಮಂತ್ರಿಗಳನ್ನು ಮಾತ್ರ ಮಾಡಿದ್ರು. ಆಯ್ತು. ಆವಾಗ ಅಂದು ಅಧಿಕಾರದಲ್ಲಿದ್ದವರು ವಿರೋಧ ಪಕ್ಷದಲ್ಲಿದ್ದರು. ACBಯನ್ನು ಸೃಷ್ಟಿ ಮಾಡಿದಾಗ ಅವ್ರು ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆಯಲ್ಲಿ ACBಯನ್ನು ಬರ್ಖಾಸ್ ಮಾಡಿಬಿಡ್ತೇವೆ ಅಂತಾರೆ. ಅಧಿಕಾರಕ್ಕೆ ಬಂದರು, 24 ಗಂಟೆ ಬಿಟ್ಟು 24 ತಿಂಗಳಿದ್ರು, ಅವರು ಅದನ್ನು ಹಾಗೇನೆ ಬಿಟ್ಬಿಟ್ರು. ಆವಾಗ ಮಾಧ್ಯಮದವರು ಅವ್ರನ್ನ ಕೇಳ್ತಾರೆ, ನೀವಂದು ಹೇಳಿದ್ರಲ್ರಿ, ನಿಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಹಾಕಿದ್ದೀರಾ 24 ಗಂಟೆಯಲ್ಲಿ ACBಯನ್ನು ಬರ್ಖಾಸ್ ಮಾಡ್ತೇವೆ ಅಂತ, ಇನ್ನೂ ಇಟ್ಕೊಂಡಿದ್ದೀರಲ್ಲ ಅಂತ ಕೇಳಿದರೆ, ಗೊತ್ತು, ಭಾಳ ಉತ್ತಮವಾದ ಕೆಲಸ ಮಾಡಿದ್ದಾರೆ, ನಮ್ಮನ್ನು ಯಾರನ್ನು ಹಿಡಿದಿಲ್ಲ. ಎಂಥ ನಾಟಕ ರೀ! ಒಬ್ಬರು ಮುಖ್ಯಮಂತ್ರಿಗಳ ವಿರುದ್ಧ ನಾನು ವರದಿ ಕೊಟ್ಟಿದ್ದೆ, ಅವ್ರದ್ದು ಖುಲಾಸೆ ಆಗ್ತಿದೆ. ಖುಲಾಸೆ ಆಗುವಾಗ ಇನ್ನೊಂದು ವಿರೋಧ ಪಕ್ಷದವರು ಅಧಿಕಾರದಲ್ಲಿದ್ದರು, ಅವತ್ತು ಅಪೀಲ್ ಹಾಕಿಲ್ಲ. ಏನಿದ್ರೆ ಅರ್ಥ? ನಾಟಕ ತಾನಿದೆಲ್ಲ. ನೀನಿಷ್ಟು ಮೋಸ ಮಾಡಿದ್ದೆ, ನಾನು ಅವನಿಷ್ಟು ಮೋಸ ಮಾಡಿದ್ದೆ, ಇಷ್ಟೇ ಹೊರತು ಆರೋಪಗಳನ್ನು ಹೊಡೆದು ಮತ್ತೆ ಯಾವುದೇ ಒಂದು ಆರೋಪದ ವಿರುದ್ಧ ವಿಚಾರಣೆ ಮಾಡುವುದಾಗಲಿ, ಕೋರ್ಟ್ಗೆ ಹಾಜರುಪಡಿಸೋದಾಗಲಿ ಯಾವುದಿಲ್ಲ. ಇದು ಪ್ರಜಾಪ್ರಭುತ್ವ ಸ್ವಾಮಿ. ಇದಕ್ಕೆ ಕಾರಣ ಯಾರು? ನಾವು ಪ್ರಜೆಗಳು. ನಾವು ಕೂಡ ಅವರನ್ನು ವಿರೋಧಿಸೋದಿಲ್ಲಲ್ಲ. ಯಾಕೆ? ಮುಂದೆ ಏನಾದರೂ ನನ್ನ ಬೇಕಿದ್ರೆ ಸಹಾಯ ಮಾಡ್ಬೋದಾತ ಅನ್ನೋ. ಇವತ್ತು ಭಾಳಷ್ಟು ನಿರ್ಧಾರಗಳು ಬರುವಾಗ ಆ ನಿರ್ಧಾರದ ಬೇಸಿಸ್ ಏನು? ಇದರಲ್ಲಿ ನನಗೇನಿದೆ ಅನ್ನು. ಎಷ್ಟು ಜನ ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಕಪಾಳಕ್ಕೆ ಹೊಡೆದ ಕೇಸ್ಗಳಿವೆ. ಕಾನೂನಿನಲ್ಲಿ ಸರ್ಕಾರದಿಂದ ಸಂಭಾವನೆ ಪಡೆಯುವಂಥ ವ್ಯಕ್ತಿ ಒಬ್ಬ ಪಬ್ಲಿಕ್ ಸರ್ವೆಂಟ್, ಜನತಾ ಸೇವಕ.
ಆದರೆ ಇವತ್ತು ಅವರ ಭಾವನೆಯಲ್ಲಿ ಆಗಿದೆಯಾ? ಭಾವನೆಗಳು ಬದಲಾವಣೆ ಆಗಿದೆ. ಇವತ್ತು ಎಲ್ಲರೂ ಜನತಾ ಮಾಲೀಕರೇ. ಬಂಧುಗಳೇ, ಮಾಧ್ಯಮದ ಮುಖಾಂತರ ಆದರೂ ಪ್ರಯತ್ನ ಮಾಡೋಣ ಈ ಸಮಾಜದ ಭಾವನೆಯನ್ನು ಬದಲಾಯಿಸೋಕ್ಕೆ. ನಾನು 1600ಕ್ಕೂ ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ನನಗೆ 83 ವರ್ಷ ವಯಸ್ಸು. ತಿರುಗ್ತಾ ಇರ್ತೇನೆ. ಯಾಕಂದರೆ ಇದೇ ಸಂದೇಶ ನಾನು ಮಾತಾಡೋದು ಇದೆ. ನೀವು ಯೂಟ್ಯೂಬಿಗೆ ಹೋಗಿ, ಆ ಟ್ಯೂಬಿಗೆ ಹೋಗಿ, ಯಾವ ಟ್ಯೂಬಿಗೆ ಹೋಗಿ, ಅದೇ ನನ್ನ ಭಾಷಣದಲ್ಲಿರುವುದು. ನಾನು ಭಾಳಷ್ಟು ಸಲ ನನಗೆ ಬೇಜಾರಾಯಿತು, ಇನ್ನೇನಪ್ಪ ಎಲ್ಲರೂ ಹೇಳ್ತಾರೆ ನೀನು ಮಾತಾಡೋದನ್ನೇ ಮಾತಾಡ್ತಾ ಇದ್ದೀಯಲ್ಲ ಅಂತ. ಆವಾಗ ಒಬ್ಬರು ನನಗೆ ಹೇಳಿದರು, ನಿಜ, ಆದರೆ ನೀವು ಒಬ್ಬ ಸ್ಕೂಲ್ ಟೀಚರ್ ಅಂತ ತಿಳ್ಕೊಳ್ಳಿ, ಅವರು ಪ್ರತಿ ವರ್ಷಕ್ಕೆ ಮಾತಾಡಿದ್ದನ್ನೇ ಮಾತಾಡೋದು. ಹೋದ ವರ್ಷ ಮಾಡಿದ್ದನ್ನು ಈ ವರ್ಷ ಹೊಸ ಮಕ್ಕಳಿಗೆ ತಿಳಿಸ್ತಾರೆ, ಈ ವರ್ಷ ಹೇಳಿದ್ದನ್ನು ಮುಂದಿನ ವರ್ಷ ಮಕ್ಕಳಿಗೆ ಹೇಳ್ತಾರೆ. ನೀವು ಅದನ್ನೇ ಮಾಡ್ಕೊಂಡು ಹೋಗಿ ಅಂತಾರೆ. ಅದರಿಂದ ನನಗೊಂದು ಉತ್ಸಾಹ ಇನ್ನೂ ಜಾಸ್ತಿ ಬಂದಿದೆ ಮಾತಾಡೋಕ್ಕೆ. ನನ್ನ ಅನಿಸಿಕೆಯಲ್ಲಿ ನಾವು 2 ಮೌಲ್ಯಗಳನ್ನು ಅಳವಡಿಸಿದರೆ ಈ ಸಮಾಜದ ಭಾವನೆಯನ್ನು ಬದಲಾಯಿಸ್ಬೋದು. ಖಂಡಿತವಾಗಿಯೂ ಆ ಪ್ರಯತ್ನ ಆಗಬೇಕು. ಇಲ್ಲದೇ ಇದ್ದರೆ ಈ ದುರಾಸೆ ಇದೇ ರೀತಿಯಲ್ಲಿ ಬೆಳ್ಕೊಂಡು ಹೋದರೆ ಒಂದು ದಿವಸ ಈ ದೇಶದಲ್ಲಿ ದಂಗೆ ಹೇಳ್ಬೋದು. ದಂಗೆ ಇದ್ದರೆ ಅದರಲ್ಲಿ ಯಾರೂ ಗೆಲ್ಲಲ್ಲ. ಆ ದಂಗೆಯಲ್ಲಿ 2 ವಿಚಾರವನ್ನು ಮುಂದಕ್ಕೆ ತಂದು ಈ ದೇಶದ ವಿಂಗಡಣೆ ಆಗ್ಬೋದು. ಒಂದು ಧರ್ಮ, ಇನ್ನೊಂದು ಭಾಷೆ. ಇತ್ತೀಚೆಗೆ ಕೇಳಿರ್ಬೇಕು, ಕೆಲವು ತಿಂಗಳ ಹಿಂದೆ ಒಬ್ಬರು ಮಂತ್ರಿ, ಇವಾಗಿಲ್ಲ ಅವ್ರು ಹೇಳ್ತಾರೆ, ಉತ್ತರ ಕರ್ನಾಟಕದ ಕನ್ನಡಕ್ಕೂ ಮೈಸೂರು ಕನ್ನಡಕ್ಕೂ ಯಾವ ಸಂಬಂಧನೂ ಇಲ್ಲ, ನಮ್ಮ ಸಂಸ್ಕೃತಿಗೂ ಅವರ ಸಂಸ್ಕೃತಿಗೂ ಸಂಬಂಧ ಇಲ್ಲ, ನಮಗೆ ಬೇರೆನೇ ರಾಜ್ಯ ಕೊಡಿ. ಕನ್ನಡದ ಅಭಿಮಾನಿಗಳು ಕನ್ನಡದ ರಾಜ್ಯವನ್ನೇ ವಿಂಗಡಿಸುವಂಥ ಪ್ರಯತ್ನ. ಯಾಕೆ? ಅಲ್ಲೊಂದು ಮುಖ್ಯಮಂತ್ರಿ ಆಗ್ತಾರೆ, ಮಂತ್ರಿಗಳಾಗ್ತಾರೆ, MLAಗಳಾಗ್ತಾರೆ, ಚೀಫ್ ಸೆಕ್ರೆಟರಿಗಳಾಗ್ತಾರೆ, ಚೀಫ್ ಜಸ್ಟಿಸ್ ಆಗ್ತಾರೆ. ಇದೇ ಹೊರತು ಸಮಾಜದಿಂದ ಏನು ಲಾಭ ಇದೆ ಅಂತ ಹೋಗಿ ಯೋಚನೆ ಮಾಡಿದ್ದೀರಾ? ಉತ್ತರ ಕರ್ನಾಟಕಕ್ಕೆ ಬೇರೆ ರಾಜ್ಯ ಕೊಟ್ಟರೆ ಹೈದರಾಬಾದ್ ಕರ್ನಾಟಕದವ್ರು ಸುಮ್ಗಿರ್ತಾರೇನ್ರಿ? ನಮ್ಮದು ಬೇರೆನೇ. ಮಂಗಳೂರಿನವ್ರು ಸುಮ್ಗಿರ್ತಾರೆ, ನಮ್ಮದು ತುಳು ಭಾಷೆ, ನಮಗೂ ಬೇರೆ ರಾಜ್ಯ ಕೊಡಿ ಅಂತಾರೆ. ಕೊಡಗಿನವರು ಮೊದಲಿಂದಲೂ ಬೇರೆನೇ ಇದ್ದವರು, ಸಿ ಸ್ಟೇಟ್ ಆಗಿತ್ತದು. ಒಂದು ಕರ್ನಾಟಕ 5 ದೇಶ ಆಗ್ತದೆ. ರಾಜ್ಯ ಮೊದಲು ಸ್ಟಾರ್ಟಿಂಗ್ ಪಾಯಿಂಟ್, ಆಮೇಲೆ 5 ದೇಶ ಆಗ್ಬೋದು. ಒಂದು ಗೆಳೆಯ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಇದರ ಕಾನ್ಸಿಕ್ವೆನ್ಸಸ್ ಏನಂತ. ಇವತ್ತು ನಾವು ತಮಿಳುನಾಡು ಜೊತೆ ನೀರಿನ ವಿವಾದದ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ದಿವಸ ಬರ್ಬೋದು ಇದೇ ರೀತಿ ಮುಂದುವರೆದ್ರೆ ಸುಪ್ರೀಂ ಕೋರ್ಟೆಲ್ಲ ಯುದ್ಧರಂಗದಲ್ಲಿ ಆಗ್ಬೋದು ಕಾಣಿಸ್ತದೆ. ಭಾಳ ಗಂಭೀರವಾದ ವಿಚಾರ. 2 ಮೌಲ್ಯಗಳು. ಒಂದು ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಖಂಡಿತವಾಗಿಯೂ ಅದಕ್ಕೆ ಮಟ್ಟ ಹಾಕುವ ಈ ತೃಪ್ತಿ. 2ನೇದ್ದು ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವ ಅನ್ನುವ ಗುಂಪು ಸೈನ್ಸಲ್ಲಿ ಇಲ್ಲ. ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ, ಸಾಮಾಜಿಕ ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ನಮ್ಮ ಕವಿಗಳು ಹೇಳಿದಾರಲ್ಲ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಅದಕ್ಕೆ ಪೂರಕವಾಗಿ ನಂದೊಂದು ವಿಚಾರ ಇದೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ. ಬಂದಿದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನಮಗಾಗಿ ಅಲ್ಲದೆ ಇದ್ರು ನನ್ನ ಕಾಲದಲ್ಲಿ ಬದಲಾವಣೆ ಬರಲ್ಲ, ನಂಗೆ ಗೊತ್ತಿದೆ. ಅದಕ್ಕೆ ಭಾಳಷ್ಟು ಸಮಯ ಬೇಕು. ಆದರೆ ಪ್ರಯತ್ನ ಮಾಡೋದು ನನ್ನ ಕರ್ತವ್ಯ, ಪ್ರತಿಫಲಕ್ಕೆ ಕಾಯುವುದಲ್ಲ. ನಾನು ಯಾವ ಲಾಭಕ್ಕೂ ಹುಡ್ತಾ ಇಲ್ಲ, ಯಾವ ಹುದ್ದೆಗೂ ಪ್ರಯತ್ನ ಪಡ್ತಾ ಇಲ್ಲ, ಯಾವ ಚುನಾವಣೆಗೂ ನಿಲ್ಲುವವನಲ್ಲ, ಯಾವ ರಾಜಕೀಯ ಪಕ್ಷಕ್ಕೂ ಸೇರುವವನಲ್ಲ. ಬಂಧುಗಳೇ, ಈ ಪ್ರಯತ್ನ ನಾವು ಮಾಡದೇ ಇದ್ದರೆ ಮುಂದೆ ನಿಮಗೆ, ನಿಮ್ಮ ಮಕ್ಕಳಿಗೆ ಏನಾಗ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ.